ಮೈಸೂರು ವ್ಯಾಪ್ತಿಗೆ ಒಟ್ಟು 1192 ಪೋಸ್ಟು ಸ್ಯಾಂಕ್ಷನ್ ಆಗಿದೆ. ಸೊ ಇದನ್ನು ಒಂದು ವಿಚಾರ ತಮ್ಮ ಮುಂದೆ ಹೇಳುವಂಥದ್ದಕ್ಕೆ ನಾವು ಬಂದ್ವಿ. ಇದಕ್ಕೆ ನಾನು ಭಾಳ ಪ್ರಮುಖವಾದಂಥ ಶ್ರಮವನ್ನು ಪಟ್ಟಿದ್ದೇನೆ. ಇಂಥ ಕೆಲಸಗಳನ್ನ ಮಾಡುವಂಥ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎರಡನೇದು ಭಾಳ ಪ್ರಮುಖವಾಗಿ ಏನು ಮಾನ್ಯ ಪಾರ್ಲಿಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ BJPಯವರು ಕಳೆದ 11 ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು, EVMನ ಟಿಲ್ಟ್ ಮಾಡುವಂಥದ್ದು, EVMನ ಮ್ಯಾನಿಪುಲೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದ್ದಕ್ಕೆ ಏನು ನಿರಂತರವಾಗಿ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ. ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ. ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ. ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳುವಂಥದ್ದಕ್ಕೆ ಬದ್ಧನಾಗಿದ್ದೇನೆ. ಮಾನ್ಯ ರಾಹುಲ್ ಗಾಂಧಿ ಅವರಿಗೆ 8ನೇ ತಾರೀಕು ನಮ್ಮದೇನು ಬೆಂಗಳೂರಲ್ಲಿ ಸಭೆ ಇದೆ. ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನು ದೂರು ಕೊಡುವಂಥದ್ದು ಇದ್ದೀವಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಸೇರಿಸಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಬರ್ತವೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಟ್ಟು 2222 ಬೂತ್ಗಳಿದ್ದಾವೆ. 2202 ಬೂತ್ಗಳಿದ್ದಾವೆ. ಒಟ್ಟು 23 ಲಕ್ಷ ಮತದಾರರಿದ್ದರು. ಇದರಲ್ಲಿ ಬೂತ್ ವೈಸು ನಾನು ಅಸೆಸ್ ಮಾಡಿದ್ದೀನಿ. ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ 4 ತಿಂಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಪಾಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ. 2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದ್ದಕ್ಕೆ BJPಯು ರಿಗ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೇವೆ. 292 ಬೂತ್ಗಳಲ್ಲಿ ಒಟ್ಟು ಮತದಾರರು 1,45,616 ಓಟು. 2202 ಬೂತ್ಗಳ ಪೈಕಿ 292 ಬೂತ್ಗಳು. ಅದರಲ್ಲಿ ಭಾಳ ಪ್ರಮುಖವಾಗಿ ಚಾಮರಾಜ, ಕೃಷ್ಣರಾಜ, ಮಡಿಕೇರಿ, ವಿರಾಜಪೇಟೆ ಈ 4 ಕಾನ್ಸ್ಟಿಟ್ಯೂನ್ಸಿಗಳ ಬೂತ್ಗಳಿವು. ಚಾಮರಾಜ, ಕೃಷ್ಣರಾಜ, ಮಡಿಕೇರಿ ವಿಧಾನಸಭಾ, ವಿರಾಜಪೇಟೆ ವಿಧಾನ ಕ್ಷೇತ್ರದಲ್ಲಿ ಆಗಿರುವಂಥ 292 ಬೂತ್ಗಳು ಬಹುತೇಕ ಈ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿದ್ದಿರುವಂಥ. ಒಟ್ಟು ಬೂತಿನ ವ್ಯಾಪ್ತಿಗೆ ಬರುವಂಥ ಮತಗಳಾಗಿರುವಂಥದ್ದು 1,45,616 ಓಟ್ ಆಗಿದೆ. 1,45,616 ಓಟಿನ ಪೈಕಿ ಕಾಂಗ್ರೆಸ್ ಪಕ್ಷ ನನಗೆ ಬಂದಿರುವಂಥ ಮತ ಬರೀ 27,522. 27,522. 1,45,616 ಓಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನನಗೆ ಬಂದಿರುವಂಥ ಮತ ಬರೀ 27,522. BJPಗೆ ಬಂದಿರುವಂಥ ಮತ 1,18,094 ಮತ. ದಿಸ್ ಈಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ BJP. ಇಲ್ಲಿ ನಾನು 2023 ಚುನಾವಣೆ ಅಸೆಂಬ್ಲಿ ಚುನಾವಣೆಯನ್ನು ತಗೊಂಡಿದ್ದೀನಿ. 2023 ಅಸೆಂಬ್ಲಿ ಚುನಾವಣೆ 292 ಬೂತ್ಗಳ ಅಸೆಸ್ ಮಾಡಿದ್ದೀನಿ. 2018 ಚುನಾವಣೆಯ 292 ಬೂತ್ಗಳನ್ನು ಅಸೆಸ್ ಮಾಡಿದ್ದೀನಿ. 2019 ಚುನಾವಣೆಯ ರಿಸಲ್ಟ್ನ 292 ಬೂತ್ಗಳ ಅಸೆಸ್ ಮಾಡಿದ್ದೀವಿ. ನಮಗೆ ಯಾವ ಕಾಲದಲ್ಲೂ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟನ್ನು 2019 ಗೆದ್ದ ಸಂದರ್ಭದಲ್ಲೂ ಈ 292 ಪೈಕಿ ಬೂತ್ಗಳಲ್ಲಿ ಯಾವ ಕಾಲದಲ್ಲೂ ನಮಗೆ ಬಿಲೋ 40%, 45% ಬಂದಿದ್ದಿಲ್ಲ. ಟೋಟಲ್ ಪೋಲ್ಡ್ ವೋಟಲ್ಲಿ ಕನಿಷ್ಠ ನಮಗೆ 40, 45, 50% ವೋಟ್ಗಳನ್ನು ಬರುವಂಥದ್ದು. ಕೆಲವೊಮ್ಮೆ ನಮಗೆ 60% ಬರ್ತಿತ್ತು, ಕೆಲವೊಮ್ಮೆ ಅವ್ರಿಗೆ 40% ಹೋಗ್ತಿತ್ತು, ಕೆಲವೊಮ್ಮೆ ನಮಗೆ 45 ಬರೋದು, ಅವ್ರಿಗೆ 55 ಹೋಗೋದು, ಈ ಥರ ಆಗ್ತಿತ್ತು. ಈಗ ಇಟ್ ಹಸ್ ಕಮ್ ಡೌನ್ ಟು 10%. ಓನ್ಲಿ 10% of the total polled vote in the respective booths were polled for Congress party. 90% votes have gone to BJP. ನಾನು ಒಂದು ಉದಾಹರಣೆ ಕೊಡ್ತೀನಿ, ಆ ಬೂತ್ ನಂಬರನ್ನು ನಾನು ಕೊಡ್ತೀನಿ. ಒಂದು ಬೂತು 750 ವೋಟ್ ಆಗಿದೆ. ಆ ಊರಲ್ಲಿ, ಆ ಬೂತಿನ ಒಳಗೆ ಬರುವಂಥ ಊರಲ್ಲಿ 15 ಜನ ಕಾಂಗ್ರೆಸ್ ಫ್ಯಾಮಿಲಿಯವರಿದ್ದಾರೆ. 15 ಮನೆ, 15 ಜನ ಅಲ್ಲ, 15 ಮನೆ ಕಾಂಗ್ರೆಸ್ ಫ್ಯಾಮಿಲಿಯವರೇ.
ಹೌದು, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮನೆ 4 ಓಟು, ಒಂದು 15 4 60 ಓಟು. ಎಂಥ ವರ್ಸ್ಟ್ ಪೊಸಿಷನ್ ಆದ್ರೂ ನಮ್ಗೆ ಅಟ್ಲೀಸ್ಟ್ 50 ಓಟ್ ಆದರೂ ಬರಬೇಕು, 60 ಓಟ್ ಆದರೂ ಬರಬೇಕು. ನನಗೆ ಬಂದಿರೋ 7 ಓಟು. 750 ನನಗೆ ಬರೀ 7 ಓಟ್ ಬಂದಿರೋದು. NR ಕಾನ್ಸ್ಟಿಟ್ಯೂನ್ಸಿ ಆ ಬೂತ್ಗಳು ನಾನು ಇಲ್ಲಿ ನಮೂದನೆ ಮಾಡಿದ್ದೀನಿ. ಒಂದು 5-6 ಬೂತ್ಗಳಲ್ಲಿ ಒಂದೇ ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯದವರು ಇಲ್ಲ. ಅಲ್ಲಿ ಶಾಂತಿನಗರ ಒಂದು ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯನೂ ಇಲ್ಲ. 700 ಓಟು ಟೋಟಲ್ ಆಗಿರೋದು. ನನಗೆ 500 ಬಂದದ್ದೇ, ಬಿ ಜೆ ಪಿಗೆ 200 ಹೋಗಿದೆ. 1 ಓಟು ಹೋಗುವಂಥದ್ದಕ್ಕೆ ಅವಕಾಶನೇ ಇಲ್ಲ. 200 ಓಟು ಹೋಗಿರುವಂಥದ್ದು. ಇದು 100ಕ್ಕೂ 100ರಷ್ಟು ರಿಗ್ಗಿಂಗ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಮಾಕ್ ಪೋಲಿಂಗ್ ಮಾಡ್ತಾರೆ EVMದು. ಒಂದು ದಿವಸ ಮುಂಚೆ 50 ಓಟ್ ಹಾಕ್ತಾರೆ. ಆ 50 ಓಟನ್ನ ಮತ್ತೆ ಬಟನ್ನ ಪ್ರೆಸ್ ಮಾಡಿ ರೀಸೆಟ್ ಮಾಡಿ 0 ತರಬೇಕು. ಸುಮಾರು ಕಡೆ ಟ್ಯಾಲಿ ಆಗ್ತಾಯಿಲ್ಲ. ವೋಟ್ ಆಗಿರುವಂಥದ್ದು EVMಲ್ಲಿ ತೋರಿಸ್ತಾ ಇರುವಂಥದ್ದು 750, ವೋಟ್ ಆಗಿರುವಂಥದ್ದು 700. 50 ಓಟ್ ಡಿಫ್ರೆನ್ಸ್ ಇದೆ. 50 ಓಟ್ ಹೆಂಗೆ ಬಂತು? ನಂಬರ್ ಆಫ್ ಪೀಪಲ್ ವೋಟೆಡ್ ಓನ್ಲಿ 700. EVMಲ್ಲಿ ತೋರಿಸ್ತಾ ಇರುವಂಥದ್ದು 750. 50 ಓಟು ಎಕ್ಸಸ್ ಹೆಂಗೆ ಬಂತು EVMಲ್ಲಿ? ವೋಟ್ ಆಗಿದ್ದೆಷ್ಟು? ಇವೆಲ್ಲವನ್ನು ಒಂದಷ್ಟು ಅಸೆಸ್ ಮಾಡಿ ನಾವು ಪಟ್ಟಿ ಮಾಡಿದ್ದೇವೆ. ನಾವು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಕೊಟ್ಟು ಇದನ್ನು ಸೇರಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. 3ನೇದು, ಪಾಪ ಮಹಾದೇವಪ್ಪನವರು ಶ್ರೀರಂಗಪಟ್ಟಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನೀಗ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇಲ್ಲ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಆಗಿ ಮಾತಾಡ್ತಾ ಇದ್ದೀನಿ, ಸೆಕ್ರೆಟರಿಯಾಗಿ ಮಾತಾಡ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆನರರಿ ಸೆಕ್ರೆಟರಿ ಇದ್ದೀನಿ. ನಾನು ಇರಿಗೇಷನ್ಸ್ ವಿಚಾರದಲ್ಲಿ, KRS ವಿಚಾರದಲ್ಲಿ ಒಂದಷ್ಟು ಓದಿದ್ದೀವಿ ನಾವು. ನಾನು ಐ ಆಮ್ ಬೇಸಿಕಲಿ ಫ್ರಮ್ ಸಿವಿಲ್ ಇಂಜಿನಿಯರ್. ಮಹಾದೇವಪ್ಪನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 100ಕ್ಕೂ 100ರಷ್ಟು ಮಹಾದೇವಪ್ಪನವರ ಹೇಳಿಕೆಯಲ್ಲಿ ಯಾವುದಾದ್ರೂ ಒಂದೇ ಒಂದು ಪರ್ಸೆಂಟ್ ತಪ್ಪಿದರೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ನಿಮ್ಮನ್ನು ಕ್ಷಮೆ ಕೇಳುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಈ ಲೆಟ್ರು ಇದು ಇಟ್ ಈಸ್ ಅವೈಲಬಲ್ ದೇರ್ ಇನ್ ದಿ ಫ್ರಂಟ್ ಗೇಟ್ ಆಫ್ KRS ಡ್ಯಾಮ್. ಗೇಟ್ ಮುಂದೆನೇ ಹಾಕಿರುವಂಥದ್ದು. 3 ಭಾಷೆನಲ್ಲಿ, ಒಂದು ಪರ್ಷಿ, ಇನ್ನೊಂದು ಉರ್ದು, ಇನ್ನೊಂದು ಇಂಗ್ಲೀಷಲ್ಲಿ ಹಾಕಿರೋ. ಇದು ನಾವು ಹಾಕಿರುವಂಥದ್ದಲ್ಲ. ನಲ್ವಾಡಿ ಕೃಷ್ಣರಾಜ ಒಡೆಯರು ಮಹಾರಾಜರು KRS ಡ್ಯಾಮ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ರು, ಸರ್ ಎಂ ವಿಶ್ವೇಶ್ವರಯ್ಯವ್ರ ನೇತೃತ್ವದಲ್ಲಿ ಮತ್ತು ಇತರ ಇಂಜಿನಿಯರ್ಸ್ಗಳ ನೇತೃತ್ವದಲ್ಲಿ ಅವರು ನಮೂದನೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇದರಲ್ಲಿ. ಅಲ್ಲಿ ಇಟ್ ವಾಸ್ ಇನಿಷಿಯಲಿ ಒಂದು ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್. ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು 6.5 TMC ನೀರನ್ನು ಶೇಖರಣೆ ಮಾಡಿ KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ದಟ್ ಪ್ಲೇಸ್ ಹ್ಯಾಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್. ದಾಸ್ ಅಂತ ಒಬ್ಬರು ಇಂಜಿನಿಯರ್ಸ್ 1904ರಲ್ಲೇ ದಾರಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಡ್ಬಂದು ಫೈನಲ್ಲಾಗಿ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು. ಆಮೇಲೆ ವಿಶ್ವೇಶ್ವರಯ್ಯನವರು ಅಸೆಸ್ ಮಾಡಿ ಸರ್ವೆ ಮಾಡಿ ಹೌದು ಇದು ಕರೆಕ್ಟ್ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಾವು ನಲ್ವಾಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜ ಸಾಗರ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಹಾದೇವಪ್ಪನವ್ರು ಹೇಳಲಿಲ್ಲ. ಕಟ್ಟಿದ್ದವರೇನೆ ಮಹಾರಾಜರೇ. ವಿತ್ ಡ್ಯೂ ರೆಸ್ಪೆಕ್ಟ್, ಗ್ರೇಟ್ ರೆಸ್ಪೆಕ್ಟ್. ಹಿಸ್ಟ್ರಿನ ತಿರುಚುವಂಥ ಕೆಲಸ ನಾವು ಮಾಡಲ್ಲ. ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು BJPಯವ್ರಿಗೆ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು BJPಯವರು ಮಾತಾಡಬೇಕು. ಏನು ಸ್ಟ್ರೈಕು, ಏನೋ ಹೇಳಿಕೆ ಮೇಲೆ ಹೇಳಿಕೆ. BJPಯವ್ರ ಕತೆ. ಮಾಜಿ ಸಂಸದ, ಹಾಲಿ ಸಂಸದ ಇಬ್ಬರೂ ಇಷ್ಟನ್ನೇ KRS ಕಟ್ಟಿದ್ದೆ ನಾವು ಅಂತ ನಾವೇನೋ ಹೇಳಿದ್ದೀವ? ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಂಬಂದ್ವಾ? ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಹೇಳ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡಿದ್ದೀವ? ಮಾಜಿ ಸಂಸದರೇ ನೋಡಿ, ಭಾಳ ಸ್ಪಷ್ಟವಾಗಿದೆ, ಭಾಳ ಕ್ಲೀನಾಗಿ ಹೇಳುವಂಥ ಕೆಲಸವನ್ನು ಇಲ್ಲಿ ಅವರು ಮಾಡಿದ್ದಾರೆ. ಆನ್ 29th of March month 30 of the solar year Shadas 1221 dating from Maulud of Muhammad. May his soul rest in peace on Monday at dawn before sunrise under the auspices of the
planet Venus, in the constellation Tharus Ajrat, Tippu Sultan, the shadow of God, the Lord, the bestower of gifts, laid the foundation of the Mohi Dam across the river Kaveri of the west of the capital ಅಂತ ಭಾಳ ಸ್ಪಷ್ಟವಾಗಿ ಕೆತ್ತು ರಾಜರೇ ಅಲ್ಲಿ ಹಾಕಿರುವಂಥದ್ದು ಕಾಪಿ ಇದೆ. ಇದಕ್ಕೆ ಯಾಕೆ ಇಷ್ಟೊಂದು ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ? ಹಾಲಿ ಸಂಸದರು ಪಾಪ ನಮ್ಮ ನಲ್ವಾಡಿ ಕೃಷ್ಣರಾಜ ಒಡೆಯವರಿಗೆ ಮತ್ತು ಹಾಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ? ಅವರು ಬೇರೆ ಸ್ವಾಮಿ, ಇವರು ಬೇರೆ. ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು, ಸರ್ವಿಸ್ ಮಾಡುವಂಥದಕ್ಕೆ ಬಂದಿರುವಂಥವ್ರು ಅಲ್ಲ ಹಾಲಿ ಸಂಸದರು. ಹಾಲಿ ಸಂಸದರು ಇಷ್ಟನ್ನೇ ಚೇಂಜ್ ಮಾಡ್ತಾವ್ರೆ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಹಿಸ್ಟ್ರಿ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ. ನಾವು ಮಾಡಿದ್ದಲ್ಲ, ನಲ್ವಾಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ. ಇಟ್ಸ್ ದೇರ್ ಇನ್ ದಿ ಮೈಸೂರು ಗೆಜೆಟೈರ್. ಮೈಸೂರು ಗೆಜೆಟೈರಲ್ಲಿ ಇದೆ. ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದ್ದಕ್ಕೆ ಮೈಸೂರು ಗೆಜೆಟೈರಲ್ಲೇ ಇದೆ. ಅದನ್ನು ಮಹದೇವಪ್ಪನವ್ರನ್ನ ಭಾಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧಭಕ್ತರು, ಬಿ ಜೆ ಪಿ ಅಂಧಭಕ್ತರು ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು. ಕೆಲವು ಹಿಸ್ಟಾರಿಯನ್ಸ್ ಅಂತ ಕರ್ಕೊಂಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸಿ ಸ್ವಾಮಿ. ಸತ್ಯ ಹೇಳುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಎದುರ್ಕೊಳ್ಳಲ್ಲ. ಮಹದೇವಪ್ಪನವ್ರು ಹೇಳಿರುವಂಥದ್ದು 100ಕ್ಕೆ 100 ಸತ್ಯ ಇದೆ. ಆ ಫೌಂಡೇಶನ್ ಲೇ ಮಾಡಿದ್ದು ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು, ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಲ್ವಾಡಿ ಕೃಷ್ಣರಾಜ ಒಡೆಯರವರು. ಅದರಲ್ಲಿ ನೋ ಡೌಟ್. ಇದು ರಾಜಪ್ರಭುತ್ವದಲ್ಲಿ ಅವರು ಒಂದಷ್ಟು ನಿರ್ಧಾರಗಳು ತಗೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದು. ಇವತ್ತಿನ ದಿವಸ ಪ್ರಜಾಪ್ರಭುತ್ವ. ಆಮೇಲೆ ಪಾಪ ನಮ್ಮ ಯತೀಂದ್ರವರು, ಡಾಕ್ಟರ್ ಯತೀಂದ್ರವರು, ಹೌದು ಯತೀಂದ್ರವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಅನ್ನುವಂಥದ್ದು ನಾನು ಕೇಳ್ತೀನಿ ಜನಸಾಮಾನ್ಯರಿಗೆ, ಬಿ ಜೆ ಪಿಯವರಿಗೆ. ಅರೇ ಮಹಾರಾಜರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು, ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು, ರಸ್ತೆಗಳು ಕೊಟ್ಟರು, ಹೆರಿಟೇಜ್ ಕಟ್ಟಡಗಳು ಕೊಟ್ಟರು, ಆಸ್ಪತ್ರೆಗಳು ಕೊಟ್ಟರು. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯೋ ನೀರು ಕೊಟ್ಟಿದ್ದಾರೆ, ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ, 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಸುಮಾರು 120 ಕಿಲೋಮೀಟರ್ ಲೆಂತ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಮರ್ಸ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಲ್ವಾಡಿ ಕೃಷ್ಣರಾಜ ಒಡೆಯವ್ರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ, ಜೆ ಡಿ ಎಸ್ನವ್ರಿಗೆ, ಅದು ಸಿದ್ದರಾಮಯ್ಯನವರು. ನಲ್ವಾಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ. ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದು. ಈ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಹಿಸ್ ಓನ್. ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಅದಿರಲಿ ಒಂದು ಕಡೆ, ಅವರ ಕೊಡುಗೆ ಅಪಾರವಾದಂಥದ್ದು. ಅವ್ರನ್ನ ನಾವು ಡಿಗ್ರೇಡ್ ಮಾಡ್ತಾ ಇಲ್ಲ. ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೈಸೂರಿಗೆ 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ 3800 ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು, ಜಿಲ್ಲೆಗಲ್ಲ. ಬರೀ ಮೈಸೂರು ನಗರದ 3 ಕಾನ್ಸ್ಟಿಟ್ಯೂನ್ಸಿಗೆ 3800 ಕೋಟಿ. ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು, ನೋಡಿ ಅಲ್ಲಿದೆ. ಈಗ ಯಾರು ತಗೊಂಬಂದಿದ್ದು? ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು? ರಸ್ತೆಗಳ ನಿರ್ಮಾಣ, ವೈಡ್ನಿಂಗು, ರಸ್ತೆಗಳನ್ನ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು? ಸಿದ್ದರಾಮಯ್ಯನವರು. ಮಾಡಿದ್ದನ್ನ ಹೇಳ್ಕೊಳ್ಳೋವಂಥದ್ದಕ್ಕೆ ನಮಗೆ ಅಂಜಿಕೆ ಇಲ್ಲ. ಅದಕ್ಕೆ ಯಾಕೆ ಉರಿ ಎತ್ಕೊಳ್ಳೋಂಥ ಕೆಲಸ ನಮ್ಮ ಆಗ್ತಾಯಿದೆ ನಿಮ್ಮ ಬಿ ಜೆ ಪಿಯವರಿಗೆ. ಟಿಪ್ಪು ಅಂತ ಹೆಸರು ಕೇಳಿಬಿಟ್ರೆ ಸಾಕು, ಬಿ ಜೆ ಪಿಯವರಿಗೆ ಮಲಗಿದ್ದವರು ಎದ್ದು ಬಿಡ್ತಾರೆ. ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಟಿಪ್ಪು ಹೆಸರು ಕೇಳಿ ಸಾಕು, ಟಿಪ್ಪು ಹೆಸರಿಗೆ ಹೇಳಿದ್ರೆ ಸಾಕು, ಉರಿ ಎತ್ಕೊಂಡು ಕೆಳಗಿಂದ ಮೇಲ್ಗಡೆ ಕೊಡ್ತಾರೆ. ಪಾಪ ಆ ಮಾಜಿ ಸಂಸದ, ನಾನು ಹೇಳ್ತಾ ಇದ್ದೀನಿ, ಮಾಜಿ ಸಂಸದರೇ, ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು, ಇವರು ಗೃಹ ಸಚಿವರು, ಆ ಮೊಬೈಲ್ನೇನಾದರೂ SIT ಕೊಟ್ಬಿಟ್ರೆ 100ಕ್ಕೂ 100ರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ. ಪ್ರಜ್ವಲ್ ಹೋಗಿದ್ದಾರೆ, ಏನು ಒಳಗಡೆ ಹೋಗಿದ್ದಾರೆ, ಆ ಥರ ಒಳಗಡೆ ಹೊರಟೋಗ್ತೀರ ನೀವು. ನಿಮಗೆ ಯೋಗ್ಯತೆ ಇದೆಯಾ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ? ದಿನ ಬೆಳಗ್ಗೆ ಅದು ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪ ಅದನ್ನ ಹೇಳಪ್ಪ. ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಬಾಯಿ ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸ್ಬೇಕು. ಕೊನೆಯದಾಗಿ ನಮ್ಮ KSRTC ಪಾಪ ಸ್ಟ್ರೈಕು ಕಾಲ್ ಮಾಡಿದ್ರು. ಅಡಿಗಲ್ಲಿ ಹೇಳ್ತಾ ಇದೆ ಅದೇ ಸರ್ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು. ಕೃಷ್ಣರಾಜ ಸಾಗರ ನಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿದ್ದ ಆದಮೇಲೆ
ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ ಏನಂತ ಕರೀತಾರೆ ಪ್ಲಾನ್ ಕನ್ಸ್ಟ್ರಕ್ಷನ್ ಮೋವಿ ಡ್ಯಾಮ್ ಅಂತ ಕರೀತಾ ಇದ್ರು ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು 6.5 TMCಗೆ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನೆ. ಹಿಸ್ಟ್ರಿ ಇದೆ ಸರ್, ಹಿಸ್ಟ್ರಿ ವಿ ಆರ್ ನಾಟ್ ಎರಾಡಿಕೇಟಿಂಗ್. 1794 AD ಇಲ್ಲಿ ನಾವಾಗಿ ಎಫತ್ ಅಂದ್ಬಿಟ್ಟು ಕಲ್ಲಿದೆ. ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ, ಕೃಷ್ಣರಾಜ ಒಡೆಯರವರು. ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳ್ಬೇಕು ಅಂತ ಹೊರಟಿದ್ದೀರಾ. ಏನದು ನಿಮ್ಮದು? ಇಟ್ಸ್ ವೆರಿ ಕ್ಲಿಯರ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಹೇಳ್ತೀನಿ ಸರ್. 6 TMCಗೆ ಹೌದು, ಅಡಿಗಲ್ಲಲ್ಲ, ಬ್ಯಾರೇಜೇ ಕಟ್ಟಿದ್ದಾರೆ. ಬ್ಯಾರೇಜೇ ಕಟ್ಟಿ ಆಗ 1794 ಇಸ್ವಿಯಿಂದ ಇವರು ಸಾಯೋವರೆಗೂ ಆ ನೀರನ್ನು, ಸಾಯೋವರೆಗೂ ಅಲ್ಲ 1911 ಇಸ್ವಿವರೆಗೂ ಆ ನೀರನ್ನು KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಮಾಡಿರುವಂಥ ದಾಖಲೆಗಳಿದ್ದಾವೆ. ಅಲ್ಲ ಎಕ್ಸ್ಟೆಂಡ್ ಅಲ್ಲ, ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ. ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು. ಕೃಷ್ಣರಾಜ ಒಡೆಯವರು ಈ ವಿಶ್ವೇಶ್ವರಯವರೆಲ್ಲ ಸರ್ವೆ ಮಾಡಿದ್ಮೇಲೆ ಎಸ್ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರುತಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ್ರ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಬ್ಯಾರೇಜ್ ಏರಿ ಥರ ಸರ್, ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು. ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ ಎಲ್ಲ ಬಂದು ಆ ಕನ್ನಂಬಾಡಿ ಎಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು. ಇದು ಸತ್ಯ. ಎಸ್ ಸರ್. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಬಹಳ ಗಂಭೀರವಾದಂಥ ವಿಚಾರ ಹೇಳಿದ್ರೆ ಪ್ರಜ್ವಲ್ ಸರ್ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ. ಯಾವ ಆಧಾರದ ಮೇಲೆ ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ಟೇತಂದರವರು. ನನ್ನ ಹತ್ರನೇ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ. ಅವ್ರ ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ ಅಲ್ಲಿ, ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹನ್ಗೇನು ಅಂತ ದಯಮಾಡಿ ಹೇಳಲಿ. ಅವರು ಇವರೇ ಹೇಳಲಿಲ್ಲ, BJP ಅವರದು ಹೇಳಲಿ. ಯಾಕೆ ಅವರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನುವಂಥ ದಯಮಾಡಿ ಹೇಳಿ. ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಇವ್ರ ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರ ಮೊಬೈಲಲ್ಲಿ ಇದ್ವಲ್ಲ ಇವರು ನಗ್ನ ಚಿತ್ರಗಳು, ನಗ್ನ ವೀಡಿಯೋಗಳು, ಆ ವೀಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ. ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ. ಯಾಕೆ ಟಿಕೆಟ್ ಮಿಸ್ ಮಾಡಿರುವಂಥ ಇಂಥವ್ರು ಕ್ಲಾರಿಫಿಕೇಷನ್ ಕೊಡಲಿಲ್ವಲ್ಲ. ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಒಂದು SIT ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆನ ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಕೋರ್ಟಿಗೆ ಸಬ್ಮಿಟ್ ಮಾಡಿ ನನ್ನ ವಿರುದ್ಧನೇ ಸ್ಟೇ ತಗೊಂಬಂದವರು ಅವರು. ಮಾಡ್ತೀವಿ, ಅದನ್ನು ಡಿಸ್ಕಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್ ಈಗ ಎಸ್ ಸರ್ ಹೇಳಿದ್ರಲ್ಲ ಸರ್, ಎಸ್ ಸರ್. ಯಾಕೆ ನೀವು ಇಷ್ಟು ದಿನಗಳ ಸೈಲೆಂಟ್ ಆಗಿ? ನಾವು ಸೈಲೆಂಟಾಗಿ ಏನು ಸರ್, ನಾವು ಒಂದಷ್ಟು ಸ್ಟಡಿ ಮಾಡ್ತಾಯಿದ್ದು, ಅಸೆಸ್ ಮಾಡ್ತಾಯಿದ್ದು, ದಾಖಲೆಗಳನ್ನು 2 ವರ್ಷ ಇಲ್ಲ ಸರ್, ಎಲೆಕ್ಷನ್ ಆಗಿ 1 ವರ್ಷ ಆಯ್ತು ಅಷ್ಟೇ. ಅಸೆಂಬ್ಲಿ ಚುನಾವಣೆಯಾಗಿ 2 ವರ್ಷ ಆಯಿತು. ನಾನು ಹೇಳ್ತಿದ್ದು ಪಾರ್ಲಿಮೆಂಟ್ ಚುನಾವಣೆಗೂ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸುವಂಥದ್ದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಸರ್, ಅದೆಲ್ಲ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದು. ಆಮೇಲೆ ಆ ಊರುಗಳಿಗೆ ಹೋಗಿ ನಾವು ಒಂದಷ್ಟು ಜನಗಳನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಅವ್ರ ಹತ್ರನೂ ನಾವು ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ನಮ್ಮ ಹೇಮಂತ್ ಅವರು ನಾವೆಲ್ಲ ಕೂತ್ಕೊಂಡು 24 hours ಕೆಲಸ ಮಾಡಿದ್ದೀವಿ. ಅದಕ್ಕೆ ಗಾಂಧಿ ಅವರು ಇದೇ ವಿಚಾರವಾಗಿ ಹೇಳಿದ್ರೆ ನೀವೇ ಒಂದು ಕೋರ್ಟ್ಗೆ ಹೋಗ್ಬೋದಲ್ಲ ಸರ್, ಇದೇ ವಿಚಾರ ಅಲ್ಲಿಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥ ಕೆಲಸ ಮಾಡುತ್ತೆ ಡೆಫಿನೆಟಾಗಿ 100%. ನಾನು ಒಬ್ಬ ಐ ಆಮ್ ಎನ್ ಅಗ್ರೀವ್ಡ್ ಪರ್ಸನ್. ಐ ವಾಸ್ ದ ಕ್ಯಾಂಡಿಡೇಟ್. 1,35,000 ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಆಧಾರ ಇಲ್ಲದೆ ಮಾಡಿದ್ದೀರಾ ಅಂತ ತಪ್ಪಾಗಿ ಅದೇ ರೀತಿ ಆಗಬಾರ್ದು ಅಂತ. ಅದೇ ಕರೆಕ್ಟ್. ಈಗ ನಿಮಗೆ ಸುಮ್ಮನೆ ಒಂದು ಸಣ್ಣದೊಂದು ಜನ ನೋಡಿ ಸರ್ ಇದೆಲ್ಲ ಬೂತ್ಗಳು ಸಮೇತ ನಾವು ಪಟ್ಟಿ ಮಾಡಿದ್ದೀವಿ. ಯಾವ್ಯಾವ ಬೂತು ಏನು ಎತ್ತ ಅನ್ನುವಂಥ ಸಂಪೂರ್ಣವಾಗಿ ಯಾವ್ಯಾವ ಊರು, ಆ ಬೂತು ಎಲ್ಲೆಲ್ಲಿ ಯಾವ್ಯಾವ ಊರು, ಯಾವ ಜಾಗ, ಯಾವ ಏರಿಯಾ ಅನ್ನುವಂಥದ್ದು ಇದು ಮಾಡಿದ್ದೀವಿ ನಾವು. ಆ ಏರಿಯಾ ಜನಗಳು ಯಾರು, ಯಾವ ಕ್ಯಾಸ್ಟು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಇಲ್ಲಿ ಮುಂದೆ ಮಾಡಿದ್ದೀವಿ. ಇರಲಿ ಅದಲ್ಲೇ ಯಾವ MLAಗಳಿದ್ರು ಆ ರಿಗ್ಗಿಂಗ್ ಮಾಡುವಂಥದ್ದಕ್ಕೆ ಅವಕಾಶನ ಬಳಸ್ಕೊಂಡಿದ್ದಾರೆ ಅವರು. ನನಗೆ ಐ ಗಾಟ್ ಮೈ ಓನ್ ಡೌಟ್. ನಾನೀಗ ಅಲ್ಲಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಅಕ್ಸೆಸಿಬಿಲಿಟಿ ಇದೆಯೋ ಅಲ್ಲಿ ಕೆಲಸ ಮಾಡಿದ್ದಾರೆ. 200
292 ಕ್ಷೇತ್ರವನ್ನು ಗುರುತಿಸಿದ್ದಾರೆ ಅವರು. 292 ಕ್ಷೇತ್ರ ಸೀರಿಯಲಾಗಿ ಮಾಡಿಲ್ಲ ಅವರು. 2202 ಬೂತ್ಗಳ ಪೈಕಿ 292 ಬೂತ್ಗಳನ್ನು ಗುರುತಿಸಿದ್ದಾರೆ ಅವರು. ಆ ಗುರುತಿಸಿ ಆ ಬೂತ್ಗಳು EVMದು ಏನು ಅನ್ನುವಂಥದ್ದು ಕೂಡ ನಾವು ಒಂದಷ್ಟು ವೆರಿಫೈ ಮಾಡಿದ್ದೀವಿ. ನಾನು ಹೇಳಿದ್ನಲ್ಲ ನಿಮಗೆ 700 ಓಟು ಆಗಿರುವಂಥದ್ದು EVMಲ್ಲಿ 750 ತೋರಿಸ್ತಾ ಇದೆ ಸ್ವಾಮಿ ಹೆಂಗೆ ಅಂತ. ಒಂದಷ್ಟು RTIನಲ್ಲಿ ಹಾಕಿ ನಾವು ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ದಾಖಲೆಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಸರ್, ನಮ್ಮ ವಿರೋಧ ಪಕ್ಷ ನಾಯಕರು ಪಾಪ ಅವರು ಅಧಿಕಾರದಲ್ಲಿದ್ದರೆ ಇದ್ದಾಗ ನವರಂಗಿ ಆಟ ಆಡ್ತಾರೆ. ವಿರೋಧ ಪಕ್ಷ ನಾಯಕರಾಗಿದ್ದಾಗ ಗೋಸುಂಬೆ ನಾಟಕ ಒಂದು. ಅದೇ ಇವರು ಅಧಿಕಾರದಲ್ಲಿದ್ದರೆ ಹಗಲು ವೇಷ ಹಾಕ್ತಾರೆ. ಅಧಿಕಾರದಲ್ಲಿ ಇದ್ದೇ ಇದ್ದಾಗ ಏನು ರೋಷಾವೇಶದಲ್ಲಿ ಮಾತಾಡ್ತಾರೆ. ಇದೇ ಆರ್ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರಲ್ಲ ಸ್ವಾಮಿ, ನರ್ಮ್ ಯೋಜನೆ ಅಡಿನಲ್ಲಿ ಊರೆಲ್ಲ ಬಸ್ ಸ್ಟ್ಯಾಂಡ್ ಕಟ್ತೀನಿ ಅಂತ ಎಷ್ಟು ದುಡ್ಡು ಹೊಡೆದ್ರಿ. ಅದ್ಯಾವುದೋ ಇಸೂಜು ಬಸ್ ಅಂತ ಖರೀದಿ ಮಾಡಿದ್ರಿ ನೀವು, 1,000 1,500 ಬಸ್ನ ಬರೀ 2 ಕಿಲೋಮೀಟ್ರ್ ಕೊಡ್ತಾಯಿತ್ತು 1 ಲೀಟ್ರ್ ಡೀಸೆಲ್ಗೆ. ಮಾರ್ಕೋಪೋಲ್ ಅದು ಹಗರಣ ಏನು? ದಯಮಾಡಿ ಹೇಳಿ. ನಿಮ್ಮ ಯೋಗ್ಯತೆಗೆ ಇಡೀ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಇಲಾಖೆಯ ಸಾರಿಗೆ ಇಲಾಖೆ ಇತಿಹಾಸದಲ್ಲಿ ನೌಕರರಿಗೆ ಬರೀ ಅರ್ಧ ತಿಂಗಳು ಸಂಬಳ ಕೊಟ್ಟಿರುವಂಥದ್ದು ಆ ಕೀರ್ತಿ ಯಾರಿಗಾದ್ರೂ ಹೋಗಬೇಕು ಅಂತಂದರೆ ಅರ್ಧ ತಿಂಗಳು 15 ದಿವಸ ಸಂಬಳ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡಿದ್ದ ಕೀರ್ತಿ ಯಾರಿಗಾದ್ರೂ ಹೋಗಬೇಕು ಅಂದರೆ BJPಯವ್ರಿಗೆ. ಇವತ್ತು ಅವ್ರನ್ನ ಎತ್ತಿ ಕಟ್ಟಿ ಸ್ಟ್ರೈಕ್ ಮಾಡಿಸುವಂಥ ಕೆಲಸವನ್ನು ಹಬ್ಬದ ಸಂದರ್ಭದಲ್ಲೇ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಾವು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದೀವಿ. ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿರುವಂಥ ಆಶ್ವಾಸನೆ ಪ್ರಕಾರ 2023ರಿಂದ ಎಷ್ಟು ಅರಿಯರ್ಸ್ ಇದೆಯೋ ಅದು ಕೊಡುವಂಥದ್ದಕ್ಕೆ ನಾವು ಭದ್ರಾಗಿದ್ದೀವಿ. ಸುಮಾರು 1,500 ಕೋಟಿಯಷ್ಟು ಕೊಡುವಂಥದ್ದಕ್ಕೆ ವಿ ಹ್ಯಾವ್ ವೆರಿ ದಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ, ದಿ ಬೆಸ್ಟ್. ಅಂಥವ್ರಿಗೆ ನೀವು ಈ ಥರ ಮುಖಭಂಗ ಮಾಡುವಂಥ ಕೆಲಸವನ್ನು ನೀವು ಆಶ್ವಾಸನೆ ಕೊಟ್ಟರೆ ಅವ್ರಿಗೆ ನಾವು ಅರಿಯರ್ಸ್ನ 806 ಕೋಟಿ ಕೊಡ್ತೀವಿ ಅಂತ ಯಾಕೆ ಕೊಡಲಿಲ್ಲ ನಿಮ್ಮ ಸರ್ಕಾರ ಇದ್ದಾಗ? ನೀವು ಸರ್ಕಾರ ಹೋಗೋ ಸಂದರ್ಭದಲ್ಲಿ ಸುಮಾರು 2,500 ಕೋಟಿಯಷ್ಟು ಸಾಲ ಮಾಡಿಬಿಟ್ಟು ಹೋದ್ರಿ. ಆ ಸಾಲ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಮೇಲೆ 5,000 ಬಸ್ಗಳನ್ನು ಖರೀದಿ ಮಾಡಿದ್ದೀವಿ. 5,000 ಬಸ್ಗಳನ್ನು ಗ್ಯಾರಂಟಿ ಸ್ಕೀಮಲ್ಲಿ ಉಚಿತವಾಗಿ ಕೊಟ್ಟು ಕೂಡ ಈ 5 ಕಾರ್ಪೊರೇಷನ್ಸ್ಗಳು ಪ್ರಾಫಿಟ್ನ ತೋರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಈಗ ನೀವು ಜನಗಳನ್ನ ಎತ್ಕಟ್ಟಿ ನೌಕರನ್ನ ಎತ್ಕಟ್ಟಿ ಈಗ ಕೋರ್ಟ್ ಇನ್ವಾಲ್ವ್ ಆಗಿದೆಯಲ್ಲ, ಕೋರ್ಟ್ ಸೂಪರ್ವಿಷನ್ಸಲ್ಲೇ ನಾವು ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೌಕರರು ದಯಮಾಡಿ BJPಯವ್ರಿಗೆ ಮಾತಿಗೆ ನೀವು ಮಣೆ ಹಾಕಬೇಡಿ. ನಿಮ್ಗೆ ಏನು ಸಮಸ್ಯೆ ಇದ್ರೂ ಬಗೆಹರಿಸುವಂಥದ್ದಕ್ಕೆ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭದ್ರಾಗಿದ್ದಾರೆ, DK ಶಿವಕುಮಾರ್ ಭದ್ರಾಗಿದ್ದಾರೆ, ರಾಮಲಿಂಗಾರೆಡ್ಡಿಯವರು ಭದ್ರಾಗಿದ್ದಾರೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು 100ಕ್ಕೂ 100ರಷ್ಟು ಮಾಡ್ತೀವಿ. ಸೊ ದಯಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿ. ಹೈಕೋರ್ಟ್ ಭಾಳ ಸೀರಿಯಸ್ ಆಗಿ ನಿಮ್ಮ ವಿಚಾರನ ಪರಿಗಣಿಸಿದೆ. ನೀವು ಕೂತು ಬಗೆಹರಿಸ್ಕೊಬೇಕು ಹೊರತು ಜನಗಳನ್ನ ಯು ಶುಡ್ ನಾಟ್ ಟೇಕ್ ಪೀಪಲ್ ಫಾರ್ ರ್ಯಾನ್ಸಮ್ ಅಂತ ಭಾಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.